ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಡಿಫ್ರೆಂಟ್ ಹಾಗೂ ಹೈ ರಿಟರ್ನ್ಸ್ ಕೊಡುವ ಒಂದು ಕಮರ್ಷಿಯಲ್ ಕ್ರಾಪ್ ಆದ ನಿಂಬೆ ತೋಟ ತೋರಿಸುವುದರ ಜೊತೆಗೆ ನಿಂಬೆ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಈ 4 ಎಕರೆ 8 ಗುಂಟೆಯ ತೋಟದ ಹೈಲೈಟ್ಸ್ ನೋಡೋದಾದರೆ, ಈ ತೋಟದ ಮೇನ್ ಕ್ರಾಪ್ ಬಂದು ಪರ್ಷಿಯನ್ ಬ್ರೀಡ್ನ ನಿಂಬೆ ಸಸಿಗಳು. ಈಗ ತಾನೇ ಫಲ ಕೊಡಲು ಶುರುವಾಗಿದೆ. ಈ ತೋಟದಲ್ಲಿ ಸಾಕಷ್ಟು ನೀರಿರೋ ಒಂದು ಬೋರ್ವೆಲ್ ಇದೆ. ಮತ್ತೆ ಈ ತೋಟ ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ. ಯಶವಂತಪುರದಿಂದ ಕೇವಲ 90 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ತುಮಕೂರು ರಿಯಲ್ಟರ್ಸ್ಗೆ ಸ್ವಾಗತ. ಇದೇ ತರಹದ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಡೀಟೇಲ್ಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಪ್ರಾಪರ್ಟಿಯನ್ನು ಮಾರುಕಟ್ಟೆಯ ಸರಿಯಾದ ಬೆಲೆಗೆ ಫಾಸ್ಟಾಗಿ ಸೇಲ್ ಮಾಡಲು ತುಮಕೂರು ರಿಯಲ್ಟರ್ಸ್ನ ಸಂಪರ್ಕ ಮಾಡಿ. ಸ್ನೇಹಿತರೆ, ಈ ಮೇನ್ ರೋಡಿಂದ ಡಿವಿಯೇಷನ್ ತಗೊಂಡು ಈ ಟಾರ್ ರೋಡ್ನಲ್ಲಿ ಸುಮಾರು 2 ಕಿಲೋಮೀಟರ್ ಹೋದರೆ ಸಿಗೋದೆ ಈ 4 ಎಕರೆ 8 ಗುಂಟೆ ರೆಕಾರ್ಡ್ ಜೊತೆಗೆ 8 ಗುಂಟೆಯಷ್ಟು ಖರಾಬು ಸೇರಿ ಟೋಟಲ್ ಆಗಿ 4 ಎಕರೆ 16 ಗುಂಟೆಯಲ್ಲಿ ಬೆಳೆದಿರುವ ಪರ್ಷಿಯನ್ ಬ್ರೀಡ್ನ ನಿಂಬೆ ತೋಟ. ಈ ಪ್ರಾಪರ್ಟಿನ ಹೊರಗಡೆಯಿಂದ ನೋಡೋದಾದರೆ, ಈ ಪ್ರಾಪರ್ಟಿ ಈ 50 ಫೀಟ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಹಾಗೆ ಪ್ರಾಪರ್ಟಿ ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿದೆ. ಹಾಗೆ ರೋಡ್ ಫೇಸಿಂಗ್ ಬಂದು ಒಂದು ಸುಮಾರು 400 ಅಡಿಗಳಿಗಿನ್ನ ಜಾಸ್ತಿ ಇದೆ. ಇನ್ನು ಈ ಪ್ರಾಪರ್ಟಿನಲ್ಲಿರೋ ಬೆಳೆಗಳ ಬಗ್ಗೆ ಹೇಳೋದಾದರೆ, 1400ಕ್ಕೂ ಹೆಚ್ಚು ಪರ್ಷಿಯನ್ ತಳಿಯ ನಿಂಬೆ ಗಿಡಗಳಿದೆ. ಎಲ್ಲ ಸಸಿಗಳು 1.5 ವರ್ಷದ್ದು. ಈಗ ತಾನೇ ಫಲ ಕೊಡಲು ಶುರುವಾಗಿದೆ. ಜೊತೆಗೆ ಬಾರ್ಡರ್ನಲ್ಲಿ 30ಕ್ಕೂ ಹೆಚ್ಚು ತೆಂಗಿನ ಸಸಿಗಳನ್ನ ನೆಟ್ಟಿದ್ದಾರೆ. ತೆಂಗು ಕೂಡ 1.5 ವರ್ಷದ್ದು. ಇದರ ಜೊತೆಗೆ ಸ್ವಲ್ಪ ಪಪಾಯ ಹಾಗೆ ಬಾಳೆ ಬೆಳೆದಿದ್ದಾರೆ. ಹಾಗೆ ಸಣ್ಣ ಪ್ರಮಾಣದಲ್ಲಿ, ಅಂದರೆ ಎಲ್ಲ ಸಸಿಗಳು 5ರಿಂದ 10 ನಂಬರ್ಸಲ್ಲಿ ಮಾವು, ನೇರಳೆ, ಹಲಸು, ಊಟಿ ಆ್ಯಪಲ್, ಬೆಟ್ಟದ ನೆಲ್ಲಿಕಾಯಿ, ಹೀಗೆ ಇನ್ನೂ ಇತರ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. ತುಂಬ ಜನಗಳಿಗೆ ನಿಂಬೆ ಫಾರ್ಮಿಂಗ್ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ. ಹಾಗಾಗಿ ಸ್ವಲ್ಪ ನಿಂಬೆ ಫಾರ್ಮಿಂಗ್ ಬಗ್ಗೆ ಹಾಗೂ ಅದರ ಮಾರ್ಕೆಟ್ ಪೊಟೆನ್ಷಿಯಲ್ ಬಗ್ಗೆ ಕ್ವಿಕ್ಕಾಗಿ ತಿಳ್ಕೊಳ್ಳೋಣ. ನಾವೀಗೇನು ಈ ತೋಟದಲ್ಲಿ ನೋಡಿದ್ವಿ, ನಾವು ಮುಂಚೆನೇ ಹೇಳಿದಾಗೆ ಇದು ಪರ್ಷಿಯನ್ ಬ್ರೀಡ್ ನಿಂಬೆ. ನಮ್ಮಲ್ಲಿ ಸಿಗೋ ಲೋಕಲ್ ನಿಂಬೆ ಹಣ್ಣಿಗಿಂತ ಗಾತ್ರದಲ್ಲಿ ದೊಡ್ಡದು. ಅಂದರೆ ಒಂದು ಹಣ್ಣು ಬಂದು ಆ್ಯಾವ್ರೇಜ್ ಆಗಿ 100ರಿಂದ 140 ಗ್ರಾಮ್ ಒಂದು ಹಣ್ಣು ಬರುತ್ತೆ. ಅಂದರೆ ಒಂದು ಕೆಜಿಗೆ 7ರಿಂದ 8 ಹಣ್ಣುಗಳನ್ನು ಹಾಕಿದರೆ 1 kg ಬರುತ್ತೆ. ನೋಡಿ, ಈಗ ತಾನೇ ಹಾರ್ವೆಸ್ಟ್ ಮಾಡಿರೋ ಹಣ್ಣುಗಳು ಇವೆಲ್ಲ. ಆವ್ರೇಜ್ ಆಗಿ ಮಿನಿಮಮ್ 100 ಗ್ರಾಮ್ಸ್ ಅಂತೂ ಇದ್ದೇ ಇದೆ ಒಂದು ನಿಂಬೆಹಣ್ಣು. ಇದು ಹಾಕಿದ 1 ವರ್ಷಕ್ಕೆ ಈಲ್ಡ್ ಸ್ಟಾರ್ಟ್ ಆಗಿದೆ. 2ರಿಂದ 3ನೇ ವರ್ಷದಿಂದ ಫುಲ್ ಫ್ಲೆಡ್ಜಲ್ಲಿ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಇನ್ನು ಒಂದು ಗಿಡ 1 ವರ್ಷಕ್ಕೆ ಎಷ್ಟು ಈಲ್ಡ್ ಕೊಡುತ್ತೆ ಅಂತ ನೋಡೋದಾದರೆ, 2ರಿಂದ 3ನೇ ವರ್ಷದ ನಂತರ ಒಂದು ಗಿಡದಿಂದ 1 ವರ್ಷಕ್ಕೆ ಸರಿಯಾದ ಇರಿಗೇಷನ್ ಮತ್ತು ಫರ್ಟಿಲೈಸೇಷನ್ ಇದ್ದರೆ ಸರಿಸುಮಾರು 100ರಿಂದ 150 kg
ಒಂದು ಗಿಡಕ್ಕೆ 1 ವರ್ಷಕ್ಕೆ ಪ್ರಾಕ್ಟಿಕಲ್ ಈಲ್ಡ್ ಇದು. ಇನ್ನು ಹೈಟೆಕ್ ಫಾರ್ಮಿಂಗ್ ಮಾಡಿ ಇನ್ನು ಒಳ್ಳೆಯ ಕೇರ್ ಕೊಟ್ಟರೆ 150ರಿಂದ 200 kg 1 ವರ್ಷಕ್ಕೆ 1 ಗಿಡಕ್ಕೆ ಕೂಡ ಪಾಸಿಬಿಲಿಟಿ ಇದೆ. ಅಂದರೆ 1 ಗಿಡ 1 ವರ್ಷಕ್ಕೆ 100ರಿಂದ 150 kg ಅಷ್ಟು ಫಲ ಕೊಡುತ್ತೆ. ಇನ್ನು ಇದರ ಪ್ರೆಸೆಂಟ್ ಮಾರ್ಕೆಟ್ ಪೊಟೆನ್ಷಿಯಲ್ ನೋಡೋದಾದರೆ ಸೀಸನ್ನಲ್ಲಿ ಮಿನಿಮಮ್ 1 kgಗೆ 40ರಿಂದ 50 ರೂಪಾಯಿ ಇರುತ್ತೆ. ಅನ್ಸೀಸನ್ನಲ್ಲಿ 90ರಿಂದ 120 ರೂಪಾಯಿವರೆಗೂ ಇದೆ 1 kgಗೆ. ಫುಲ್ ಈಲ್ಡ್ ಕೊಡೋ ಒಂದು ನಿಂಬೆ ಗಿಡ ಆವ್ರೇಜ್ ಆಗಿ 100 kg ಈಲ್ಡ್ ಅಂತ ತಗೊಂಡ್ರು ಆವ್ರೇಜ್ ಪ್ರೈಸ್ ಮಿನಿಮಮ್ 50 ರೂಪಾಯಿ ಪರ್ ಕಿಲೋ ಅಂತ ನೋಡಿದ್ರು 1 ಗಿಡಕ್ಕೆ 1 ವರ್ಷಕ್ಕೆ 5,000 ರೂಪಾಯಿವರೆಗೂ ಅರ್ನ್ ಮಾಡುತ್ತೆ. ಗುಡ್ ಕಮರ್ಷಿಯಲ್ ಕ್ರಾಪ್ ಅಂತಾನೆ ಹೇಳ್ಬೋದು. ಮೇಂಟೆನೆನ್ಸ್ ಅಂತ ಆವ್ರೇಜ್ ಆಗಿ 1 ಗಿಡಕ್ಕೆ 2,000 ಖರ್ಚು ತೆಗೆದ್ರೂ ಕೂಡ ಇನ್ನು ಒಂದು ನಿಂಬೆ ಗಿಡಕ್ಕೆ ಇಯರ್ಲಿ 3,000ವರೆಗೂ ಲಾಭ ನೋಡಬಹುದು. ಇದು ನಿಂಬೆ ಕೃಷಿಯ ಬಗ್ಗೆ ಕ್ವಿಕ್ ಆದ ಮಾಹಿತಿ. ಸ್ನೇಹಿತರೆ, ಈಗ ಬ್ಯಾಕ್ ಟು ಪ್ರಾಪರ್ಟಿ ಟೂರ್. ಇನ್ನು ಈ ತೋಟದಲ್ಲಿ ಕಳೆ ಮತ್ತು ತೇವಾಂಶ ಮೇಂಟೈನ್ ಮಾಡೋದಕ್ಕೆ ಅಂತಲೇ ಟಾರ್ಪಲ್ ಹಾಕಿ ಜೊತೆಗೆ ಸೈಂಟಿಫಿಕಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಗಿಡಗಳನ್ನ ಹಾಕಿದ್ದಾರೆ. ಎಲ್ಲ ಗಿಡಗಳು ಸಹ ಅಷ್ಟೇ ಫಲವತ್ತಾಗಿ ಬಂದಿದೆ. ಈಗ ತಾನೇ ಸ್ಟಾರ್ಟ್ ಆಗಿರೋ ಈಲ್ಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ನಿಂಬೆ ಗಿಡಗಳ ಜೊತೆಗೆ ಸುಮಾರು 30ಕ್ಕೂ ಹೆಚ್ಚು ತೆಂಗಿನ ಸಸಿಗಳಿವೆ. ಎಲ್ಲದೂ 1.5 ವರ್ಷದ್ದು ಬಾರ್ಡರ್ನಲ್ಲಿ ಹಾಕಿರೋದು. ಇನ್ನು ಈ ತೋಟದ ಎಂಡ್ನಲ್ಲಿ ನೋಡೋದಾದರೆ ಸ್ವಲ್ಪ ಮಾವು, ಹಲಸು, ಬಾಳೆ, ಪಪಾಯ, ಹಾಗೆ ನೇರಳೆ, ಊಟಿ ಆ್ಯಪಲ್, ಹಾಗೆ ಇನ್ನೂ ಹಲವು ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಇವುಗಳ ಪಕ್ಕದಲ್ಲೇ ಮಳೆ ನೀರು ಶೇಖರಣೆಗೆ ಅಂತ ಒಂದು ದೊಡ್ಡ ಕೃಷಿ ಹೊಂಡ ಕೂಡ ಮಾಡಿದ್ದಾರೆ. ಸುಮಾರು 1 ಲಕ್ಷ ಲೀಟರ್ ಹಿಡಿಯುವಷ್ಟು ಕೆಪಾಸಿಟಿ ಅಷ್ಟು ಇರುವ ಈ ಕೃಷಿ ಹೊಂಡ ಬರೀ ಮಳೆ ನೀರು ಶೇಖರಣೆಗೆ ಅಂತಲೇ ಮಾಡಿರೋದು. ಇನ್ನು ಈ ತೋಟದ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ಈ ತೋಟದಲ್ಲಿ ಸಾಕಷ್ಟು ನೀರಿರೋ ಒಂದು ಬೋರ್ವೆಲ್ ಇದೆ. ಹಾಗೆ ಈ ತೋಟದ ಎಲ್ಲ ಬೆಳೆಗಳಿಗೂ ಕಂಪ್ಲೀಟ್ ಆಗಿ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಇನ್ನು ಮಣ್ಣಿನ ಬಗ್ಗೆ ಹೇಳೋದಾದರೆ ಕಲ್ಲು ಮಿಶ್ರಿತ ಕೆಂಪು ಮಣ್ಣಿನ ಫಲವತ್ತಾದ ಭೂಮಿ. ಓವರಾಲ್ ಆಗಿ ಹೇಳೋದಾದರೆ ಅಡಿಕೆ ಹೊರತುಪಡಿಸಿ ಬೇರೆ ಲಾಭದಾಯಕ ವಾಣಿಜ್ಯ ಬೆಳೆ ತೋಟ ನೋಡ್ತಾ ಇರೋರಿಗೆ ಇದು ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬಹುದು. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್, ಯಾವುದೇ ಕಾನೂನು ತೊಡಕುಗಳಿಲ್ಲ, ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೇಜ್ ಈ ಪ್ರಾಪರ್ಟಿಯ ಲೊಕೇಶನ್, ಆಕ್ಸೆಸಿಬಿಲಿಟಿ ಹಾಗೆ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋ ಸಮಯ. ಸ್ನೇಹಿತರೆ, ಈ 4 ಎಕರೆ 8 ಗುಂಟೆಯ ಸುಂದರ ಹಾಗೂ ಲಾಭದಾಯಕ ನಿಂಬೆ ತೋಟ ಬಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿನಲ್ಲಿ ಬರುತ್ತೆ. ಬೈರೇನಹಳ್ಳಿ ತೊಂಡೆಬಾವಿ ಮೇನ್ ರೋಡಿಂದ ಕೇವಲ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಕೊರಟಗೆರೆಯಿಂದ 18 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ತುಮಕೂರಿಂದ ನೋಡೋದಾದರೆ 46 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಬ್ಯಾಂಗ್ಳೂರು ಹೆಬ್ಬಾಳಿಂದ 87 ಕಿಲೋಮೀಟರ್ ಆಗುತ್ತೆ. ಯಶವಂತಪುರಿಂದ 90 ಕಿಲೋಮೀಟರ್ ಆಗುತ್ತೆ.
ಇನ್ನು ಈ ಪ್ರಾಪರ್ಟಿಯ ಬೆಲೆ ಬಂದು ಎಕರೆಗೆ 67 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹಾಗೆ ಈ ಪ್ರಾಪರ್ಟಿಯ ವಿಸಿಟ್ನ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದಕ್ಕೆ ತುಮಕೂರು ರಿಯಲ್ಟರ್ಸ್ನ ಸಂಪರ್ಕ ಮಾಡಿ. ಇನ್ನೊಂದು ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.